ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುದ್ದಿನ ಮನೆ ಮಗಳು ದಿಶಾ. ನಾನಿವತ್ತು ನಿಮ್ಮ ಜೊತೆ ವಾರ್ಮಪ್ ಎಕ್ಸಸೈಸ್ನ ಶೇರ್ ಮಾಡ್ತಾ ಇದ್ದೀನಿ. ವಾರ್ಮಪ್ ಎಕ್ಸಸೈಸ್ ಯಾಕೆ ಮಾಡಬೇಕು ಅಂದರೆ ನಮ್ಮ ಬಾಡಿ ಲೂಸ್ ಆಗಿರಬೇಕು. ಲೂಸ್ ಆಗಿದ್ದರೆ ಆಸನಾಸ್ ಕರೆಕ್ಟ್ ಬರುತ್ತೆ. ಅಕಸ್ಮಾತ್ ನಾವೇನಾದರೂ ವಾರ್ಮಪ್ ಎಕ್ಸಸೈಸ್ ಮಾಡಲಿಲ್ಲ ಅಂದ್ಕೊಳ್ಳಿ, ನಮ್ಮ ಬಾಡಿ ಲೂಸ್ ಇರಲ್ಲ, ಆವಾಗ ಆಸನಾಸ್ ಕರೆಕ್ಟಾಗಿ ಬರೋದಿಲ್ಲ. ಬನ್ನಿ ಹೇಗೆಲ್ಲ ವಾರ್ಮಪ್ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಅಪ್ ಆ್ಯಂಡ್ ಡೌನ್, ಅಪ್ ಡೌನ್, ಕಂಟಿನ್ಯೂ ಫಾರ್ 5 counts. ಸೆಕೆಂಡ್ ಸೈಡ್, ಕಂಟಿನ್ಯೂ ಫಾರ್ 5 counts. ಥರ್ಡ್ side to side, continue for 5 counts. Next, head rotation, continue for 5 counts. Standing exercise, hand rotation clockwise, continue for 10 counts. Next, hand rotation clockwise, continue for 10 counts. Next, twisting, continue for 10 counts. Next, knee rotation clockwise, continue for 10 counts. Next, anti-clockwise, continue for 10 counts. Next, hip rotation clockwise, continue for 10 counts. Next, anti-clockwise, continue for 10 counts. Next, hip twisting, continue for 10 counts. Next, leg balance, both legs, continue for 10 counts. Back side, continue for 10 counts. Side, continue for 10 counts. ನೋಡಿದ್ರಲ್ಲ ವಾರ್ಮಪ್ ಎಕ್ಸಸೈಸ್ ಹೇಗೆ ಮಾಡೋದು ಅಂತ. ನೀವು ಮನೆಯಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.